ಸೊ ಹೀಗೆ ಸಿಎಂ ಕೆಲವೊಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡುವಾಗ ಅವರು ಮುಂದೆನೇ ಸಿಡಿಯನ್ನು ಪ್ರದರ್ಶಿಸಿದ್ದಾರೆ. ಸದನದಲ್ಲಿ ಬೆಳ್ಳಂಬೆಳಗ್ಗೆ ನಡೀತಾ ಇರುವಂತಹ ಕೋಲಾಹಲ ಇದು. ಸಚಿವರಿಗೆ ಹನಿ ಟ್ರ್ಯಾಪ್. ಸಿಎಂ ಸಿದ್ದರಾಮಯ್ಯ ಕೆಂಡಾಮಂಡಲರಾಗಿ ಇಲ್ಲಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಹನಿ ಟ್ರ್ಯಾಪ್ ವಿಚಾರದಲ್ಲಿ ನಾವು ಯಾರನ್ನೂ ಕೂಡ ರಕ್ಷಣೆ ಮಾಡುವಂತಹ ಪ್ರಶ್ನೆನೇ ಇಲ್ಲ. ಎಲ್ಲರ ವಿರುದ್ಧನೂ ಕೂಡ ಕ್ರಮ ಆಗುತ್ತೆ. ಯಾರೇ ತಪ್ಪಿತಸ್ಥರಿದ್ರು ಕೂಡ, ಯಾರೇ ಕಾನೂನು ಉಲ್ಲಂಘಿಸಿದ್ರು ಕೂಡ ಅಂಥವರಿಗೆ ಶಿಕ್ಷೆ ಆಗಲೇಬೇಕು. ನಮ್ಮ ಸರ್ಕಾರ ಅದಕ್ಕೆ ಬದ್ಧವಾಗಿದೆ ಅಂತ ಹೇಳಿ ಸಿಎಂ ವಿಧಾನಸಭೆ ಕಲಾಪದಲ್ಲಿ ಹೇಳಿದ್ದಾರೆ. ರಾಜಣ್ಣವರು ನಮ್ಮ ಮಂತ್ರಿಗಳು, ಪರಿಶಿಷ್ಟ ವರ್ಗದ ನಾಯಕರು. ಅವರು ರೈಸ್ ಮಾಡಿದ್ದಾರೆ. ಯಾರ ಹೆಸರನ್ನು ಕೂಡ ಹೇಳಿಲ್ಲ. ಅವರು ಆ ಕಡೆಯವರು ಇರ್ಬೋದು, ಈ ಕಡೆಯವರು ಇರ್ಬೋದು, ಯಾರ ಹೆಸರನ್ನು ಹೇಳಿಲ್ಲ. ಅವರು ಹನಿ ಟ್ರ್ಯಾಪ್ ಆಗಿದೆ ಅಂತ ಹೇಳಿದ್ದಾರೆ. ಅದಕ್ಕೆ ನಮ್ಮ ಗೃಹ ಸಚಿವರು ಉತ್ತರ ಕೊಟ್ಟಿದ್ದಾರೆ. ಈಗಾಗಲೇ ಗೃಹ ಸಚಿವರು ಸದನದಲ್ಲಿದ್ದರು, ಅವರು ಉತ್ತರ ಕೊಟ್ಟಿದ್ದಾರೆ. ಈ ಬಗ್ಗೆ ಉನ್ನತ ಮಟ್ಟದ ತನಿಖೆಯನ್ನ ಮಾಡಿಸ್ತೇವೆ ಅಂತ ಹೇಳಿದ್ದಾರೆ. ಇದರಲ್ಲಿ ಯಾರನ್ನು ರಕ್ಷಣೆ ಮಾಡ್ತಕ್ಕಂಥ ಪ್ರಶ್ನೆ ಆಗಲಿ ಅಥವಾ ಯಾರ್ದಾರು ಹಕ್ಕುಚ್ಯುತಿ ಮಾಡ್ತಕ್ಕಂಥದ್ದಾಗಲಿ, ಯಾರಿಗೂ ರಕ್ಷಣೆ ಕೊಡದೇ ಇರ್ತಕ್ಕಂಥದ್ದಾಗಲಿ, ಆ ಕಡೆ MLAಗಳಿರ್ಬೋದು, ಈ ಕಡೆ MLAಗಳಿರ್ಬೋದು, JDSನವರು ಇರ್ಬೋದು, ಇಂಡಿಪೆಂಡೆನ್ಸ್ ಇರ್ಬೋದು, ಯಾರಿಗೂ ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಅಷ್ಟೇ ಅಲ್ಲ, ನಾಗರಿಕರಿಗೂ ರಕ್ಷಣೆ ಕೊಡಬೇಕು. ಯಾರೇ ಕಾನೂನನ್ನ ಉಲ್ಲಂಘನೆ ಮಾಡಿದ್ರು ಕೂಡ ಅವರಿಗೆ ಶಿಕ್ಷೆ ಆಗಲೇಬೇಕು. ಕಾನೂನು ರೀತಿಯ ಕ್ರಮ ಆಗಲೇಬೇಕು. ಕಾನೂನು ರೀತಿ ಕ್ರಮ ತಗೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ನಂಬರ್ 1. ಈಗಾಗಲೇ ನಮ್ಮ ಡಾಕ್ಟರ್ ಪರಮೇಶ್ವರ್ ಅವರು ಉತ್ತರ ಕೊಟ್ಟಿದ್ದಾರೆ. ನಾವು ಇದು ರಾಜಣ್ಣವರು ದೂರು ಕೊಡಲಿ, ನಾವು ಅದಕ್ಕೆ ಉನ್ನತ ಮಟ್ಟದ ತನಿಖೆ ಮಾಡಿಸ್ತೀವಿ, ಉನ್ನತ ಮಟ್ಟದ ತನಿಖೆ ಮಾಡಿಸ್ತೀವಿ ಅಂತ ಉತ್ತರ ಕೊಟ್ಟ ಮೇಲೆ ಮತ್ತೆ ಇದು ಉದ್ಭವ ಆಗಬೇಕಾದಂಥ ಅಗತ್ಯ ಇಲ್ಲ. ಈ ಪ್ರಶ್ನೆ ಉದ್ಭವ ಆಗಬೇಕಾದಂಥ ಅಗತ್ಯ ಇಲ್ಲ. ಯಾರಿಗೂ ರಕ್ಷಣೆ ಮಾಡಲ್ಲ. ಯಾರಾದರೂ ಇರಲಿ, ನಮ್ಮ ಪಾರ್ಟಿಯವರಾದ್ರು ಇರಲಿ, ನಿಮ್ಮ ಪಾರ್ಟಿಯವರಾದ್ರು ಇರಲಿ, ಅಥವಾ ಇನ್ಯಾವುದಾದ್ರು ಪಾರ್ಟಿಯವರಾದ್ರು ಇರಲಿ, ಯಾರೇ ಮಾಡಿದ್ರು ತಪ್ಪೆ. ಸದನದಲ್ಲಿ ಒಬ್ಬ ಸಚಿವ ಈ ತರ ಹೇಳಿದಾಗ ಸುಮ್ಮನೆ ಇರಕ್ಕಾಗೋದಿಲ್ಲ. ನಾವು 100% ತನಿಖೆ ಮಾಡಿಸ್ತೇವೆ. ನೀವು ಉನ್ನತ ಮಟ್ಟದ ತನಿಖೆ ಮಾಡಿಸ್ತೇವೆ. ನಾನು ಕೂತ್ಕೊಳ್ರಿ, ಆಯ್ತಲ್ಲ. ಉತ್ತರ ಕಂಪ್ಲೀಟ್ ಆಗ ಯಾಕೆ ಮಾತಾಡ್ತೀವಿ? ಉನ್ನತ ಮಟ್ಟದ ಈಗ ಅವ್ರು ಸಲಹೆ ಕೊಟ್ಟಿದ್ದಾರೆ. ಅವ್ರು ಸಲಹೆ ಕೊಟ್ಟ ತಕ್ಷಣ ಎತ್ತೀತು ಅಂತ ತಕ್ಷಣ ಕೊಟಕಟ್ಟಿ ಅಂತ ಹೇಳಕ್ಕಾಗಲ್ಲ. ಎತ್ತು ಕರು ಆಗ್ತದ ಇಲ್ವೋ ಅಂತ ನೋಡ್ಬೇಕು. ಈಗ ನಾನು ನೋಡಿ, ನಾವು ತನಿಖೆ ಮಾಡಲ್ಲ ಅಂತ ಹೇಳಿದ್ರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಈಗಾಗಲೇ ನಾನು ಇವ್ರ ಜೊತೆನಲ್ಲಿ ಮಾತಾಡಿ, ಪರಮೇಶ್ವರ್ ಜೊತೆಯಲ್ಲಿ ಮತ್ತೆ ಸೀನಿಯರ್ ಮಿನಿಸ್ಟರ್ಗಳ ಜೊತೆ ಮಾತಾಡಿ, ಎಲ್ಲರಿಗೂ ರಕ್ಷಣೆ ಕೊಡ್ತಕ್ಕಂಥ ಜವಾಬ್ದಾರಿ ನಮ್ದು. ಬಿಜೆಪಿಯವರಿರ್ಲಿ, ಕಾಂಗ್ರೆಸ್ನವರು ಇರಲಿ, ಅಥವಾ JDSನವರು ಇರಲಿ, ಮಿನಿಸ್ಟರ್ಗಳಿರಲಿ, ಬೇರೆ ಬರೀ ಶಾಸಕ ಅಷ್ಟೇ ಆಗಿರಲಿ, ಎಲ್ರಿಗೂ ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಮ್ದು. ಅದಕ್ಕೋಸ್ಕರ ರಕ್ಷಣೆ ಕೊಡ್ತೀವಿ. ನಂಬರ್ 1. ನಂಬರ್ 2, ಯಾರ ಹೆಸರು ಹೇಳಿಲ್ಲ. ಹೇಳಿದ್ರೆ ಕ್ರಮ ತಗೋಬಹುದಾಗಿತ್ತು. ಅವರು ಇಂಥ ಹೆಸರು ಹೇಳಿಲ್ಲ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಇದು ನಾವು ಉನ್ನತ ಮಟ್ಟದ ಸಮಿತಿ ಮಾಡ್ತೀವಿ. ನಾನು ಡಾಕ್ಟರ್ ಪರಮೇಶ್ವರ್ ಅವ್ರ ಜೊತೆ ಕಂಪ್ಲೇಂಟ್ ಕೊಟ್ಟಿದ್ದಾರಾ? ಮಾನ್ಯ ಮಂತ್ರಿಗಳು ಹೋಮ್ ಮಿನಿಸ್ಟ್ರಿ ಕಂಪ್ಲೇಂಟ್ ಕೊಟ್ಟಿದ್ದಾರಾ? ನಿನ್ನೆ ಕೊಡ್ತೀನಿ ಅಂತ ಹೇಳಿದ್ರು. ನಿನ್ನೆ ಉತ್ತರ ಕೊಟ್ಟಿರಲ್ಲ. 12 ಗಂಟೆ ಆಗಿದೆ. ಈಗ 13 ಗಂಟೆ ಏನಾಗಿದೆ ಹೇಳಿ? ಸೊ ಈ ಹನಿ ಟ್ರ್ಯಾಪ್ ಬಗ್ಗೆ ನಾವು ಉನ್ನತ ಮಟ್ಟದ ತನಿಖೆ ಮಾಡಿಸ್ತೀವಿ ಅನ್ನುವಂಥ ಒಂದು ಮಾತುಗಳನ್ನು ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ರು. ಜೊತೆಗೆ ವಿಧಾನಸಭೆ ಕಲಾಪದಲ್ಲಿ ಸಾಕಷ್ಟು ಕೋಲಾಹಲ ಕೂಡ ನಡೀತು. 10 ನಿಮಿಷಗಳ ಕಾಲ ಈಗ ಸದನವನ್ನು ಮುಂದೂಡಿದ್ದಾರೆ.